ಚಿಕಿತ್ಸೆ ಫಲಿಸದೆ ಸ್ಯಾಂಡಲ್ವುಡ್ನ ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅವರು ಚಿಕಿತ್ಸೆ ಪಡ್ಕೊಳ್ತಾ ಇದ್ರು, ಮತ್ತೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಮತ್ತು ಅವರು ಕೂಡ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹರಿಬಿಟ್ಟಿದ್ರು, ತನಗೆ ಯಾರಾದರೂ ಸಹಾಯ ಮಾಡಿ ಅಂತಲೂ ಕೇಳ್ಕೊಳ್ತಾ ಇದ್ರು. ಓಂ ಮತ್ತು KGF ಸಿನಿಮಾಗಳಲ್ಲಿ ಹರೀಶ್ ರಾಯ್ ನಟನೆಯನ್ನ ಮಾಡಿದ್ರು. ಸಾಕಷ್ಟು ಮಂದಿ ಸಿನಿಮಾ ತಾರೆಯರು ಅವರಿಗೆ ಸಹಾಯ ಹಸ್ತವನ್ನು ಚಾಚಿದ್ರು. ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ಕೆಲ ದಿನಗಳಿಂದ ಆಸ್ಪತ್ರೆಯಲ್ಲಿ. ಆದರೆ ಚಿಕಿತ್ಸೆ ಫಲಿಸದೆ ಇದೀಗ ಕೊನೆ ಉಸಿರನ್ನ ಎಳೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. KGF ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ. ಸ್ಯಾಂಡಲ್ವುಡ್ ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ವಿಲನ್ ರೋಲಲ್ಲಿ ಆಕ್ಟ್ ಮಾಡಿದ್ದಾರೆ. ಪ್ರಮುಖವಾಗಿ ಓಂ ಮತ್ತು KGF ಸಿನಿಮಾಗಳಲ್ಲಿ ಹರೀಶ್ ರಾಯ್ ನಟನೆ ಗಮನ ಸೆಳೆದಿತ್ತು. ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಸಾಕಷ್ಟು ದಿನಗಳಿಂದ ಟ್ರೀಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ರು ಹರೀಶ್ ರಾಯ್. ಚಿಕಿತ್ಸೆಗೆ ಒಂದಿಷ್ಟು ಧನ ಸಹಾಯ ಮಾಡಿ ಅಂತಾನೂ ಕೂಡ ಹರೀಶ್ ರಾಯ್ ಕೇಳ್ಕೊಂಡಿದ್ರು ಕೂಡ. ಅದರಂತೆ ತುಂಬ ಜನ ಅವರಿಗೆ ಹೆಲ್ಪ್ ಮಾಡೋ ಕೆಲಸವನ್ನು ಮಾಡಿದ್ರು. ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಒಂದ್ಸತಿ ಕ್ಯಾನ್ಸರ್ ಗೆದ್ದಿದ್ದಾರೆ ಅಂತೆಲ್ಲ ಸುದ್ದಿಗಳ ಆಗಿತ್ತು. ಅದಾದ್ಮೇಲೆ ಟ್ರೀಟ್ಮೆಂಟ್ ಬೇಕಾಗಿತ್ತು, ಹಾಗಾಗಿ ಆರ್ಥಿಕವಾಗಿ ಸಹಾಯ ಮಾಡಿ ಅಂತಲೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು. ಏನಾಯ್ತಂತೆ ರೀಸೆಂಟ್ ಆಗಿ ನೋಡೋದಾದ್ರೆ? ಹೌದು, ಕ್ಯಾನ್ಸರ್ ಇತ್ತು, ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಖಂಡಿತವಾಗ್ಲೂ ಸರ್ ರಿಮಿತಾ, ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ನಷ್ಟ ಅಂತಾನೆ ಹೇಳ್ಬೋದು. ಸಾಕಷ್ಟು ಸಿನಿಮಾಗಳಲ್ಲಿ ಕಳೆದ 2 ದಶಕಗಳಿಂದ ಕನ್ನಡ ಚಿತ್ರರಂಗ ಮಾತ್ರವಲ್ಲ, ತಮಿಳು ಸಿನಿಮಾಗಳಲ್ಲಿ ನಟಿಸಿದಂತ ಹರೀಶ್ ರಾಯ್ ಇವತ್ತು ಇಲ್ಲ ಅಂತ ಹೇಳೋದಕ್ಕೆ ಬೇಜಾರಾಗುತ್ತೆ. ಏನಕ್ಕೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರ ಪಾತ್ರಗಳ ಮುಖಾಂತರ, ಅವರ ಅಭಿನಯದ ಮುಖಾಂತರ ಜನಮನವನ್ನು ಗೆದ್ದಂತಹ ನಟ ಹರೀಶ್ ರಾಯ್. ಅದರಲ್ಲೂ ಕೂಡ KGF ಸಿನಿಮಾ ಬಂದ ನಂತರ ಅವರ ಹೆಸರು ಇನ್ನೂ ದುಪ್ಪಟ್ಟಾಗಿತ್ತು. KGF ಚಿತ್ರದ ಚಾಚಾ ಪಾತ್ರದಲ್ಲಿ ಆ ಒಂದು ಪಾತ್ರದಲ್ಲಿ ನಟಿಸಿದಂತ ಅವರು ಅದ್ಭುತವಾದಂತ ನಟನೆ ಮುಖಾಂತರವೇ ಹೆಸರು ಮಾಡಿದ್ರು. ಕ್ಯಾನ್ಸರ್ ಮುಖಾಂತರ KGF ನಂತರವೇ ಅವರಿಗೆ ಕ್ಯಾನ್ಸರ್ ಕಾಣಿಸ್ಕೊಂಡಿತ್ತು. ಅದಾದ ನಂತರ ಬಹುತೇಕ ಕನ್ನಡದ ಎಲ್ಲಾ ನಟರು ಕೂಡ ಅವರಿಗೆ ನೆರವು ನೀಡಿದ್ರು, ಅವರ ಚಿಕಿತ್ಸೆಗೆ ನೆರವು ನೀಡಿದ್ರು, ಭೇಟಿ ಮಾಡಿ ಧೈರ್ಯ ತುಂಬಿದ್ರು. ಇನ್ನೇನು ಚಿಕಿತ್ಸೆ ಪಡಿತಿದ್ದಾರೆ, ರಿಕವರಿ ಆಗ್ತಾ ಇದ್ದಾರೆ ಅನ್ನುವಂತ ಹೊತ್ನಲ್ಲಿ ಮತ್ತೆ ಕ್ಯಾನ್ಸರ್ ಮತ್ತೆ ದುಪ್ಪಟ್ಟಾಗಿ ಈಗ ಕಳೆದ 1 ತಿಂಗಳಿಂದನೂ ಕೂಡ ಕಿದ್ವಾಯಿ ಆಸ್ಪತ್ರೆಯಲ್ಲೇ ಅವರು ಕೂಡ ಟ್ರೀಟ್ಮೆಂಟ್ ಅನ್ನ ಪಡಿತಿದ್ರು. ಆದ್ರೆ ಈಗ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಅದರಲ್ಲೂ KGF ಕಿಂತ ಮೊದಲು ಓಂ ಸಿನಿಮಾದಲ್ಲೂ ಕೂಡ ಅವರು ಅದ್ಭುತವಾದ ಒಂದು ಪಾತ್ರವನ್ನು ಮಾಡಿದ್ರು. ಅಲ್ಲೂ ಕೂಡ ರಾಯ್ ಅನ್ನುವಂತ ಒಂದು ಪಾತ್ರದಲ್ಲೇ ನಟಿಸಿದ್ರು. ಮತ್ತೆ ಸಾಯಿ ಕುಮಾರ್ ಅವರ ಜೊತೆಯಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಧೈರ್ಯ ಇರ್ಬೋದು, ಪೊಲೀಸ್ ಸ್ಟೋರಿ, ಹೀಗೆ ಸಾಯಿ ಕುಮಾರ್ ಅವರ ಒಂದು ಸೀರೀಸ್ ಅಲ್ಲಿ ಬಂದಂತ ಬಹುತೇಕ ಸಿನಿಮಾಗಳು ಇದ್ವು. ಆ ಒಂದು ಸಿನಿಮಾದಲ್ಲಿ ಅವರ ಅಭಿನಯ, ಅವರು ಬಹುತೇಕ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಖಳನಟನಾಗೆ ಆಕ್ಟ್ ಮಾಡಿದ್ರು. ಈಗ ಖಳನಟ ತನ್ನ ಬದುಕಿನ ಪಯಣದ ಜೊತೆಗೆ ಸಿನಿಮಾದ ಪಯಣವನ್ನು ಮುಗಿಸಿ ಈಗ ಇನ್ನಿಲ್ಲ ಅನ್ನುವಂತ ವಿಚಾರ ಬಂದಿರುವಂತದ್ದು ಶರ್ಮಿತಾ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಕಣ್ಣೀರು ಹಾಕಿದ್ದೇ ಜಾಸ್ತಿ ಅಂತ ಕಾಣಿಸುತ್ತೆ. ಎಷ್ಟು ಸೇರಿದಂತೆ ಸಾಕಷ್ಟು ಮಂದಿ ಸ್ಯಾಂಡಲ್ವುಡ್ನಲ್ಲಿ ಪ್ರಮುಖರು ಅವರಿಗೆ ಆರ್ಥಿಕ ಸಹಾಯವನ್ನ ಮಾಡಿದ್ರು ಕೂಡ ಉಳಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಕೊನೆಗೂ ಅವ್ರನ್ನ. ಖಂಡಿತವಾಗ್ಲೂ ಶರ್ಮಿತಾ, ಅವ್ರಿಗೆ ನನಗೆ ಸಮಸ್ಯೆ ಇದೆ, ಮೊದಲಿಗೆ ಅವ್ರಿಗೆ ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಟ್ರೀಟ್ಮೆಂಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಯಾವ ರೀತಿ ಇರುವಂತದ್ದು ಎಲ್ರಿಗೂ ಕೂಡ ಗೊತ್ತು. ಅದಕ್ಕೆ ಹೆಚ್ಚು ಖರ್ಚಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರು ಸ್ನೇಹಿತರ ಬಳಿ, ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನರ ಬಳಿ ಹೇಳಿದಂತ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಅವರಿಗೆ ನೆರವನ್ನು ನೀಡಿದುದು ಹೊಂಬಾಳೆ ಫಿಲ್ಮ್ಸ್ನವರೇ. ಯಾಕಂದ್ರೆ ಆಗಷ್ಟೇ KGF ಸಿನಿಮಾದಲ್ಲಿ ಬಂದಿದ್ದರಿಂದ ಅವರ ಹೆಸರು ಕೂಡ, ಅವರ ಆಕ್ಟಿಂಗು ಕೂಡ ಅದ್ಭುತವಾಗಿತ್ತು. ಅವರ ಹೆಸರು, ಅವರ ಪಾತ್ರವೂ ಕೂಡ ಜನರ ಮನವನ್ನು ಸೆಳೆದಿತ್ತು. ಇಂಥ ಸಂದರ್ಭದಲ್ಲಿ KGF ಚಿತ್ರತಂಡ ಅಂದ್ರೆ ಹೊಂಬಾಳೆ ಫಿಲ್ಮ್ಸ್ ಅವರು ಕೂಡ ಆರ್ಥಿಕವಾಗಿ ನೆರವನ್ನು ನೀಡಿ ಅವ್ರಿಗೆ ಚಿಕಿತ್ಸೆಗೆ ಏರ್ಬೇಕು ಆ ಒಂದು ನೆರವನ್ನು ನೀಡಿದ್ರು. ಅದಾದ ನಂತರ ಬಹುತೇಕ ದರ್ಶನ್ ಅವರು ಇರ್ಬೋದು, ಯಶ್ ಇರ್ಬೋದು, ಇತ್ತೀಚೆಗಷ್ಟೇ ಧ್ರುವ ಸರ್ಜಾ ಅವರು ಕೂಡ ಭೇಟಿಯಾಗಿ ನಿಮಗೆ ಆಸ್ಪತ್ರೆಗೆ ಯಾವ ರೀತಿಯಾದಂತಹ ಖರ್ಚು ವೆಚ್ಚಗಳಾಗುತ್ತೆ, ಅದರ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸ್ತೀನಿ ಅನ್ನುವಂತಹ ಒಂದು ಧೈರ್ಯವನ್ನು ತುಂಬಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಏನೇನ್ ಚಿಕಿತ್ಸೆ ಬೇಕು, ಅದಕ್ಕೆ ಹಣದ ಕಾಸಿನ ಬಗ್ಗೆ ಯಾರು ಯೋಚನೆ ಮಾಡಬೇಡಿ, ಅದಕ್ಕೆ ನಾನಿದ್ದೀನಿ ಎನ್ನುವಂತ ಒಂದು ಧೈರ್ಯವನ್ನು ತುಂಬಿದುವಂತದ್ದು ಕೂಡ ಧ್ರುವ ಸರ್ಜಾ ಅವರು. ಅದರ ಜೊತೆಗೆ ಶಿವಣ್ಣ ಅವರು ಕೂಡ ಭೇಟಿಯಾಗಿ ಒಂದಷ್ಟು ಹಣಕಾಸಿನ ನೆರವನ್ನು ನೀಡಿ, ನಾನು ಕೂಡ ಕ್ಯಾನ್ಸರ್ ಅನ್ನು ಗೆದ್ದು ಬಂದಿದ್ದೀನಿ, ಅದರಿಂದ ಏನೂ ತೊಂದರೆ ಇಲ್ಲ, ಧೈರ್ಯವಾಗಿರಿ, ಇದರಿಂದ ನೀವು ಕೂಡ ಗುಣಮುಖರಾಗ್ತೀರಿ ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಧೈರ್ಯವನ್ನು ತುಂಬುವುದರ ಜೊತೆಗೆ ಹಣಕಾಸಿನ ನೆರವನ್ನು ನೀಡಿದ್ರು. ಈಗ ಕೊನೆಗೆ ವಿಧಿಯ ಆಟದ ಮುಂದೆ ಹರೀಶ್ ರಾಯ್ ತಲೆ ಬಾಗಲೇಬೇಕಾದಂತ ಪರಿಸ್ಥಿತಿ ಇರುವಂತದ್ದು ಶರ್ಮಿತಾ. ಥ್ಯಾಂಕ್ ಯು ಸತೀಶ್, ಶಿಕ್ಷಣದ ಮಾಹಿತಿಗೆ.